ಕೆಎಸ್ಆರ್ಟಿಸಿ ಬಸ್ ಹಳ್ಳಕ್ಕೆ ಬಿದ್ದಿರುವ ಘಟನೆ ನಡೆದಿದೆ. ಸ್ವಲ್ಪದರಲ್ಲೇ ಮಹಾ ದುರಂತ ಒಂದು ತಪ್ಪಿದೆ. ಬಸ್ನಲ್ಲಿ ಪ್ರಯಾಣ ಮಾಡುತ್ತಿದ್ದವರಿಗೆ ಗಾಯಗಳಾಗಿದ್ದು ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆದರೆ ಈ ಬಸ್ ಉರುಳಿ ಬಿದ್ದಿರುವ ಆ ದೃಶ್ಯಗಳನ್ನ ಗಮನಿಸಿದ್ರೆ ಎಂಥವರಿಗೂ ಕೂಡ ಗಾಬರಿ ಹುಟ್ಟಿಸುವಂತಿದೆ. ಮಂಡ್ಯದಲ್ಲಿ ತಪ್ಪಿದೆ ಮತ್ತೊಂದು ಮಹಾ ದುರಂತ. ಚಾಲಕನ ನಿಯಂತ್ರಣ ತಪ್ಪಿ ಹಳ್ಳಕ್ಕೆ ಉರುಳಿದೆ ಬಸ್. ಅಪಘಾತದಲ್ಲಿ ಚಾಲಕನ ಕಾಲ್ ಕಟ್ಟಾಗಿದೆ. 8 ಮಂದಿ ಗಾಯ ಆಗಿದೆ. ಮಂಡ್ಯ ಜಿಲ್ಲೆಯ ತೂಬಿನ ಕೆರೆ ಬಳಿಯಲ್ಲಿ ನಡೆದಿರುವ ಘಟನೆ ಇದು. ಬಸ್ನಲ್ಲಿ 10ಕ್ಕೂ ಹೆಚ್ಚು ಮಂದಿ ಪ್ರಯಾಣಿಕರಿದ್ರಂತೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ರೆ ಮೇಲ್ ರೋಡು ಕೆಳಗೆ ಹಳ್ಳ. ಯಾವ ಲೆವೆಲಲ್ಲಿ ಸ್ಪೀಡಾಗಿ ಬಂದಿರಬಹುದು ಈ ಪರಿ ಆ ಹಳ್ಳಕ್ಕೆ ಬೀಳೋಕೆ ಬಸ್ ಅಂತ ಹೇಳಿ. ಹೆಚ್ಚಿಗೆ ಪ್ರಯಾಣಿಕರು ಇರಲಿಲ್ಲ, 10 ಮಂದಿ ಇದ್ರು. ಆ ಚಾಲಕನ ಕಾಲ್ ಕಟ್ಟಾಗಿದೆಯಂತೆ. ಬಸ್ನಲ್ಲಿದ್ದ ಉಳಿದ ಪ್ರಯಾಣಿಕರಿಗೆ ಗಾಯಗಳಾಗಿದೆ ಅನ್ನೋ ಮಾಹಿತಿ ಇದೆ. ಮೋಸ್ಟ್ಲಿ ದೃಶ್ಯ ನೋಡಿದ್ರೆ ಎರಡೆರಡು ಘಟನೆ ಮಂಡ್ಯದಲ್ಲಿ. ದೃಶ್ಯ ನೋಡ್ತಾ ಇದೀವಿ. ರಸ್ತೆ ಮೇಲಿಂದ ನಾಲೆಗೆ ಉರುಳಿ ಬಿದ್ದಿರೋದು ಬಸ್. ಆ ಭಯಾನಕ ಸಿಸಿಟಿವಿ ದೃಶ್ಯವನ್ನ ಕೂಡ ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನವನ್ನ ರಿಪಬ್ಲಿಕ್ ಅಣ್ಣ ಮಾಡ್ತಾ ಇದೆ. ಸದ್ಯ ಬೈಕ್ ಕೂಡ ಇದೆ ದೃಶ್ಯದಲ್ಲಿ ಗಮನಿಸಬಹುದು. ಇಲ್ಲೊಂದು ಬೈಕ್ ಕೂಡ ಬಸ್ ಬಂದು ಬಿದ್ದಿದೆ ಕೆಳಗಡೆ. ಆ ಬೈಕ್ ನ ಚಾಲಕನ ಗತಿ ಏನಾಗಿದೆ ಅದು ಸದ್ಯಕ್ಕೆ ಇನ್ನೂ ಅಪ್ಡೇಟ್ ಲಭ್ಯವಾಗ್ತಾ ಇಲ್ಲ. ಸದ್ಯಕ್ಕೆ ಲಭ್ಯವಾಗಿರೋ ಮಾಹಿತಿ ಪ್ರಕಾರ ಬಸ್ ಚಾಲಕ ಅತಿ ವೇಗದಲ್ಲಿ ಬಸ್ ಅನ್ನ ಚಲಾವಣೆ ಮಾಡ್ತಾ ಇದ್ದಿದ್ದೆ ಈ ಅಪಘಾತಕ್ಕೆ ಕಾರಣ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಕೆಎಸ್ಆರ್ಟಿಸಿ ಬಸ್ಗಳಲ್ಲಿ ಇದು ಅಪವಾದ. ಏನಂತಂದ್ರೆ ಬಹುತೇಕ ಬಸ್ಗಳು ಸರ್ವಿಸ್ ಆಗಿ ಎಷ್ಟೋ ದಿನ ಆಗಿರುತ್ತೆ, ಬ್ರೇಕ್ ಇರೋಲ್ಲ, ಸರಿಯಾದ ಕಂಡೀಷನ್ ಅಲ್ಲಿ ಬಸ್ ಇರಲ್ಲ ಅಂತ ಹೇಳಿ. ಅಂಥದ್ರಲ್ಲಿ ಓವರ್ ಸ್ಪೀಡ್ ಯಾಕೆ ಅನ್ನೋದು. ಓವರ್ ಸ್ಪೀಡ್ ಬಂದಾಗ ಒಂದಲ್ಲ ಒಂದು ಈ ರೀತಿಯ ಅನಾಹುತ ಆಗೋದು ಕಟ್ಟಿಟ್ಟ ಬುತ್ತಿ. ಅತಿ ವೇಗದ ಚಾಲನೆಯ ಅಪಘಾತಕ್ಕೆ ಕಾರಣ ಅನ್ನೋದು ಸದ್ಯಕ್ಕೆ ಲಭ್ಯವಾಗಿರುವ ಮಾಹಿತಿ. ಇನ್ಫ್ಯಾಕ್ಟ್ ಅಪಘಾತದ ಸಿಸಿಟಿವಿ ದೃಶ್ಯ ಕೂಡ ನಮ್ಗೆ ಲಭ್ಯವಾಗಿದೆ. ಅತಿ ವೇಗದಲ್ಲಿ ಬಂದು ಆಯಾ ತಪ್ಪಿ ಕಂಟ್ರೋಲ್ ತಪ್ಪಿ ನೋಡಿ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ ಎಷ್ಟು ಫಾಸ್ಟ್ ಆಗಿ ಬರ್ತಿದೆ ಅಂತ ಹೇಳಿ. ಅಕ್ಕಪಕ್ಕದಲ್ಲಿದ್ದ ಇತರೆ ವಾಹನವನ್ನ ಕೂಡ ಎಳ್ಕೊಂಡು ಹೋಗಿದೆ ಬಸ್. ಮುಂದೆ ಹೋಗ್ತಿದ್ದ ಕಾರು, ಬೈಕು ಎಲ್ಲದಕ್ಕೂ ಕೂಡ ಡಿಕ್ಕಿ ಹೊಡೆದು ನಂತರದಲ್ಲಿ ಹಳ್ಳಕ್ಕೆ ಬಿದ್ದಿದೆ. ಬಹುಶಃ ಕಂಟ್ರೋಲ್ ತಪ್ತಾ ಇದೆ ಅಂತ ಗೊತ್ತಾಗಿ ರೋಡ್ನಲ್ಲೇ ಇನ್ನೂ ಡ್ರೈವ್ ಮಾಡ್ಕೊಂಡು ಹೋದ್ರೆ ಇನ್ನೇನಾದ್ರೂ ಅಪಘಾತಗಳು ಹೆಚ್ಚಿನ ಪ್ರಮಾಣದಲ್ಲಿ ಆಗಬಹುದು ಅನ್ನೋ ಕಾರಣಕ್ಕೆ ಏನಾದ್ರೂ ಟರ್ನ್ ಮಾಡ್ಕೊಂಡ ಚಾಲಕ, ಕೆಎಸ್ಆರ್ಟಿಸಿ ಚಾಲಕ. ಸದ್ಯಕ್ಕಿರುವ ಕುತೂಹಲ ಪ್ರಮುಖವಾಗಿ 2 ಸಿಸಿಟಿವಿಯ ದೃಶ್ಯ ಲಭ್ಯವಾಗಿರೋದು. ಒಂದರಲ್ಲಿ ಗಮನಿಸ್ತಾ ಇದ್ರಿ ನೋಡಿ, ವೇಗವಾಗಿ ಬರೋ ಬಸ್, ಕೆಎಸ್ಆರ್ಟಿಸಿ ಬಸ್ ಫಾಸ್ಟ್ ಆಗಿ ಬರುತ್ತೆ. ಪಕ್ಕದಲ್ಲಿ ಒಂದು ಕಾರ್ ಹೋಗ್ತಿರತ್ತೆ, ಕಾರ್ಗೂ ಕೂಡ ಟಚ್ ಮಾಡ್ಕೊಂಡು ಡಿಕ್ಕಿ ಹೊಡ್ಕೊಂಡು ಮುಂದೆ ಸಾಗಿದೆ. ಅಂದ್ರೆ ಇಲ್ಲೇನೆ ಕಂಟ್ರೋಲ್ ತಪ್ಪಿದೆ ಚಾಲಕನಿಗೆ, ಅದು ಕ್ಲಿಯರ್ ಆಗಿ ಗೊತ್ತಾಗ್ತಿದೆ ನಮಗೆ. ಅತಿ ವೇಗದಲ್ಲಿ ಬಂದು ಪಕ್ಕದಲ್ಲಿ ಬರ್ತಿದ್ದ ಕಾರ್ಗೂ ಕೂಡ ಕ್ರಾಶ್ ಆಗಿ ಡಿಕ್ಕಿ ಹೊಡೆದು ಮುಂದಕ್ಕೆ ಸಾಗಿದೆ. ರೈಟ್ ಸೈಡ್ ನಲ್ಲಿದ್ದ ಹಳ್ಳಕ್ಕೆ ಬಂದು ಬಿದ್ದಿದೆ ಬಸ್ಸು ಅನ್ನೋ ಮಾಹಿತಿ. ಇನ್ನು ಮತ್ತೊಂದು ಸಿಸಿಟಿವಿ ದೃಶ್ಯವನ್ನ ಕೂಡ ಗಮನಿಸ್ತಾ ಇದ್ದೀರಿ ತಾವು. ಬೈಕ್ ಹಾಗೆ ಕಾರ್ ಎರಡಕ್ಕೂ ಕೂಡ ಡಿಕ್ಕಿ ಹೊಡೆದು ನಂತರದಲ್ಲಿ ಹಳ್ಳಕ್ಕೆ ಉರುಳಿ ಬಿದ್ದಿರೋದು ಬಸ್. ಇದು ದೃಶ್ಯದಲ್ಲಿ ಗಮನಿಸ್ತಾ ಇದ್ರಿ ಎಷ್ಟು ಫಾಸ್ಟ್ ಆಗಿ ಬರ್ತಾ ಇದೆ ಬಸ್ ಅಂತ ಹೇಳಿ. ಬಟ್ ಅದೃಷ್ಟವಶಾತ್ ಸರ್ವಿಸ್ ರೋಡ್ ಆಗಿರೋದ್ರಿಂದ ಜನ ಯಾರಾದ್ರೂ ಅಲ್ಲಿ ಓಡಾಡ್ತಾ ಇದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ ಅನ್ನುವಂಥ ಎದೆ ಜಲ್ ಅನ್ಸುವಂಥ ದೃಶ್ಯ. ಆ ಡಿವೈಡರ್ ಇರೋದೇ ಸ್ಪೀಡ್ ಕಂಟ್ರೋಲ್ ಮಾಡಬೇಕು, ಆಕ್ಸಿಡೆಂಟ್ ಆಗಬಾರ್ದು ಅಂತ. ಬಟ್ ಅದೇ ಡಿವೈಡರ್ನ ಏರಿ 2 ಕಾರುಗಳಿಗೆ ಡಿಕ್ಕಿ ಆಗಿ ಆ ನಂತರ ನಾಲೆಗೆ ಹೋಗಿ ಬೀಳುವ ಆಘಾತಕಾರಿ ದೃಶ್ಯ ಇದು. ರಿಪಬ್ಲಿಕ್ ಅಣ್ಣದಲ್ಲಿ ನಿಮ್ಗೆ ತೋರಿಸ್ತಾ ಇದ್ದೀವಿ ಸಿಸಿಟಿವಿಯ ದೃಶ್ಯ. ಮೋಸ್ಟ್ಲಿ ದೃಶ್ಯ ನೋಡಿದಾಗ ನಮಗೆ ಮಂಡ್ಯದಲ್ಲಿ ಈ ಹಿಂದೆ ಕನಗನಮರಡಿ ನಾಲೆಗೆ ಬಿದ್ದಿರುವಂತಹ ಬಸ್ 30 ಜನ ಬಲಿಯಾಗಿದ್ರು. ಮೋಸ್ಟ್ಲಿ ಈ ದೃಶ್ಯ ನೋಡಿದ್ರೆ ಆ ಘಟನೆಗಳು ಕೂಡ ನಮ್ಗೆ ನೆನಪಾಗುತ್ತೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ಜನ ಇರ್ಲಿಲ್ಲ ಶ್ರುತಿ. ಇನ್ಫ್ಯಾಕ್ಟ್ ಈ ಬಸ್ಸಲ್ಲಿ ಯೂಶಲಿ ಏನಂತಂದ್ರು 35ರಿಂದ 40 ಜನ ಇರ್ತಾರೆ. ಈ ಬಸ್ಸಲ್ಲಿ ಇದ್ದಿದ್ದು 10 ಜನ ಅನ್ನೋ ಮಾಹಿತಿ. ಇನ್ ಕೇಸ್ ಜಾಸ್ತಿ ಜನ ಇದ್ದಿದ್ರೆ ಅಪಘಾತದ ತೀವ್ರತೆ ಹಾಗೆ ಅದಾದ ನಂತರದಲ್ಲಿ ಅವಘಡಗಳು ಹೆಚ್ಚಾಗ್ತಿತ್ತು ಅನ್ನೋದು. ಮತ್ತೆ ಹೇಳ್ತಿದ್ದೀವಿ, ಕೆಎಸ್ಆರ್ಟಿಸಿ ಬಸ್ಗಳ ಕಂಡೀಷನ್ಗಳ ಬಗ್ಗೆ ಬಹಳಷ್ಟು ಕಂಪ್ಲೇಂಟ್, ಎಸ್ಪೆಷಲಿ ಫ್ರೀ ಬಸ್ ಮಾಡಿದ್ಮೇಲೆ ಅನೇಕ ಕಂಪ್ಲೇಂಟ್ ಆಯ್ತು. ಎಷ್ಟೋ ಬಸ್ಗಳಲ್ಲಿ ಮಳೆ ಬಂದ್ರೆ ನೀರ್ ಸುರಿತಾ ಇರುತ್ತೆ, ಮಳೆ ನೀರ್ ಸುರಿತಾ ಇರುತ್ತೆ, ಕೆಳಗಡೆ ನೆಲ ಕಾಣಿಸ್ತಾ ಇರುತ್ತೆ. ನಾವೇ ಇನ್ಫ್ಯಾಕ್ಟ್ ರಿಪಬ್ಲಿಕ್ ಕನ್ನಡದಲ್ಲೇನೆ ರಿಯಾಲಿಟಿ ಚೆಕ್ ಮಾಡಿದ್ವಿ. ಎಷ್ಟು ಸಚಿವರು ದಯವಿಟ್ಟು ಗಮನ ಕೊಡ್ಬೇಕು. ಈಗ ತಾನೇ ಸ್ಮಿತಾ ಹೇಳ್ತಾ ಇದ್ರು, ಈ ಕಂಡೀಷನ್ ಬಗ್ಗೆ ಅನೇಕರು ಕಂಪ್ಲೇಂಟ್ ಮಾಡ್ತಿದ್ದಾರೆ. ಸಿಬ್ಬಂದಿಯ ಸ್ವತಃ ಅಳಲು ತೋಡ್ಕೊಳ್ತಾರೆ. ಸರ್, ಕಂಡೀಷನ್ ಅಲ್ಲಿ ಇಲ್ಲ, ಗಾಡಿ ಓಡ್ಸಕ್ ಭಯ ಆಗುತ್ತೆ, ಎಲ್ಲಿ ಬ್ರೇಕ್ ಫೇಲ್ ಆಗುತ್ತೋ, ಎಲ್ಲಿ ಬಿದ್ಬಿಡುತ್ತೋ ಗೊತ್ತಿಲ್ಲ, ಆ ರೀತಿ ಭಯ ಇದೆ ನಮಗೆ ಅಂತ ಸಿಬ್ಬಂದಿ
ಸಿಬ್ಬಂದಿಗಳು ಹೇಳ್ತಾರೆ ದಯವಿಟ್ಟು ಸಾರಿಗೆ ಸಚಿವರು ಈ ಕಡೆ ಗಮನ ಕೊಡಬೇಕು ಅಂತ ಇನ್ನು ಪ್ರಾಥಮಿಕ ಮಾಹಿತಿ ಪ್ರಕಾರ ಅತಿ ವೇಗ ಅನ್ನೋದಷ್ಟೇ. ಹೌದು. ಇನ್ಫ್ಯಾಕ್ಟ್ ಚಾಲಕನದ್ದೇ ತಪ್ಪಿತ್ತ ಅಥವಾ ಬಸ್ ಕಂಡೀಷನ್ ಹೆಂಗಿತ್ತು, ಕಂಟ್ರೋಲ್ ಸಿಗ್ಲಿಲ್ಲ, ಇನ್ನೂ ಕೂಡ ಮಾಹಿತಿ ಸಿಗಬೇಕಾಗಿದೆ. ಬಟ್ ಸ್ಟಿಲ್ ದೊಡ್ಡ ದುರಂತ ಹೋಗ್ತಾ ಇತ್ತು. ಹೆಚ್ಚಿಗೆ ಜನ ಇದ್ದಿದ್ರೆ 10 ಜನ ಇದ್ರಂತೆ. ಅವ್ರ ಕಂಡೀಷನ್ ಕೂಡ ಇದೀಗ ಆಸ್ಪತ್ರೆಗೆ ದಾಖಲಾಗೋ ಮಟ್ಟಕ್ಕಿದೆ. ಚಾಲಕನ ಕಾಲ್ ಕಟ್ಟಾಗಿ ಹೋಗಿದೆ ಪಾಪ. ಅದಾದ ನಂತರದಲ್ಲಿ ಆ ಬೈಕ್ ನಲ್ಲಿ ಇದ್ದವನ ಪರಿಸ್ಥಿತಿ ಏನು ಅದು ಕೂಡ ನಾವು ಗಮನಿಸಬೇಕು. ಪ್ರತ್ಯಕ್ಷದರ್ಶಿಗಳನ್ನ ಮಾತಾಡ್ಸೋಣ ಅಂತ ಅನ್ಸುತ್ತೆ. ಶಿವರಾಜ್ ಐ ಥಿಂಕ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ನಮ್ಮ ಜೊತೆಗೆ. ಶಿವರಾಜ್ ಅವರೇ ನಮಸ್ತೆ. ತಾವು ನೋಡ್ದಂಗೆ ಹೇಗಾಯ್ತು ಆಕ್ಸಿಡೆಂಟ್ ಅಂತ? ನಮಸ್ತೆ ಮೇಡಮ್, ನನ್ನ ಹೆಸರು ಶಿವರಾಜು. ಹೇಳಿ. ಇಲ್ಲಿ ನಾವು ಖಾರದ ಪುಡಿ ಫ್ಯಾಕ್ಟ್ರಿಯಲ್ಲಿ ನಮ್ಮ ಆಕ್ಸಿಡೆಂಟ್ ಆಗಿರೋಂಥ ಜಾಗದಲ್ಲೇ ಖಾರದ ಪುಡಿ ಫ್ಯಾಕ್ಟ್ರಿ ಇದೆ ಒಂದು. ಅಲ್ಲಿ ಕೆಲಸ ಮಾಡ್ತಿದ್ದ ಹೊರಗಡೆ ಕೂತಿದ್ದೋ ಟೀ ಕುಡಿತಾ. ಹಂಗಾಗಿ ಮೇನ್ ರೋಡಿಂದ ಬಂದಿದ್ದ ಬಸ್ಸು ಸರ್ವಿಸ್ ರೋಡಿಗೆ ಬಂದು ಸರ್ವಿಸ್ ರೋಡಿಂದ ನಮ್ಮ ಅಂಗಡಿ ಮುಂದೆ ಎಲ್ಲ ಹೊಡ್ಕೊಂಡು ಹೋಗಿ ಒಂದು 3-4 ಸ್ಕೂಟ್ರಿಗೆ ಹೊಡ್ಕೊಂಡು ಹೋಗಿ ಹಳ್ಳಕ್ಕೆ ಹೋಗಿ ಬಿದ್ದಿದೆ ಮೇಡಮ್. ಹಳ್ಳಕ್ಕೆ ಬಿದ್ದಿದ್ದಾದ್ಮೇಲೆ ನಾವು ಒಂದು 5-6 ಜನ ಫುಲ್ಲು ಎಮರ್ಜೆನ್ಸಿ ಆಗಿತ್ತು, ಅವ್ರನ್ನ ಆಂಬ್ಯುಲೆನ್ಸ್ಗೆ ಹಾಕಿ ಕಳಿಸಿದೀವಿ. ಕಂಡೀಷನ್ ಹೆಂಗಿದೆ ಸರ್? ಕಂಡೀಷನ್ ಹೆಂಗಿದೆ? ಗಾಯ ಆದವ್ರದ್ದು ಜನ ಇದ್ರು ಮೇಡಮ್. ಇದರಲ್ಲಿ ಗಾಯ ಆದವ್ರದ್ದೆಲ್ಲ ಸ್ವಲ್ಪ ಕ್ರಿಟಿಕಲ್ ಐತೆ ಮೇಡಮ್. ಕ್ರಿಟಿಕಲ್ ಆಗಿದೆ. ಬಸ್ತೆ ಕಂಡೀಷನ್ ಸರಿ ಇರ್ಲಿಲ್ವಾ ಅಥವಾ ಡ್ರೈವರ್ ಫಾಸ್ಟ್ ಆಗಿ ಹೋದ್ರ ಏನು ಅಂತ? ಬಸ್ತೆ ಮೇಡಮ್, ಬಸ್ ಅವರೇ ಹೈವೇ ಇಂದ ಸರ್ವಿಸ್ ರೋಡ್ ಒಳಗಡೆಗೆ ನುಗ್ಗಿ ಎಲ್ಲಾನು ಎಳ್ಕ ಬಂದಿದ್ದು. ತಕ್ಷಣಕ್ಕೆ ಬಂದ್ರ ಸ್ಥಳಕ್ಕೆ? ಆಂಬ್ಯುಲೆನ್ಸು ಪೊಲೀಸು ಎಲ್ಲ ಬಂದ್ರ ತಕ್ಷಣಕ್ಕೆ? ಎಲ್ಲ ತಕ್ಷಣ ಬಂದ್ರು. 10 ನಿಮಿಷಕ್ಕೆ 5 ನಿಮಿಷಕ್ಕೆ ಬಂದ್ರು ಮೇಡಮ್ ಎಲ್ಲರೂ. ಶಿವರಾಜ್ ಅವರೇ, ಈ ರೋಡ್ ಏನು ಹಿಂಗೆ ಆಗ್ತಿರತ್ತಾ ಅವಾಗವಾಗ ಅಥವಾ ಇದೊಂದೇ ಪರ್ಟಿಕ್ಯುಲರ್ ಆಗಿ ಇದೊಂದು ಘಟನೆ ಆಗಿರೋದು ಅಷ್ಟೇನಾ? ಆಗ್ತಾ ಇರುತ್ತೆ ಮೇಡಮ್, ಆಗ್ತಾ ಇರುತ್ತೆ. ಇದು ತಿರುವು ಮೇಡಮ್, ಇದು ತಿರುವು. ಹಂಗಾಗಿ ಇದು ಆಗ್ತಾನೆ ಇದೆ. ಆಲೆ ಇದು ನಾವು ಒಂದು 10-15 ಕೇಸ್ ಇದು ನೋಡಿರೋದು. 10-15 ಕೇಸ್ ಇದು ತಿರುವಲ್ಲಿ ಆಗ್ತಾ ಇದೆ ಮೇಡಮ್. ಈ ಬಸ್ ಕೆಳಗಡೆ ಒಂದು ಬೈಕ್ ಸಿಗಾಕೊಂಡಂಗೆ ಕಾಣುತ್ತೆ ನಮಗೆ. ತಡೆಗೋಡೆ ಕಟ್ಟಿಸ್ಬೇಕು ಮೇಡಮ್ ಇಲ್ಲಿ. ತಡೆಗೋಡೆ ಬಸ್ ಕೆಳಗಡೆ ಒಂದು ಬೈಕ್ ಸಿಗಾಕೊಂಡಂಗೆ ಕಾಣ್ತಾ ಇದೆ. ಏನ್ ಆ ಬೈಕ್ ನಲ್ಲಿ ಇದ್ದವ್ರದ್ದು ಏನು ಕತೆ ಅಂತ ಹೇಳಿ? ಹೆಂಗಿದ್ದಾರೆ? ಆರಾಮಿದ್ದಾರಾ ಅಥವಾ ಅವ್ರಿಗೂ ಏನಾದ್ರು ಸೀರಿಯಸ್ ಇದೆಯಾ ಕಂಡೀಷನ್? ಆ ಬೈಕ್ನವ್ರು ಅದೇ ಸೀರಿಯಸ್ ಮೇಡಮ್. ಸೊಂಟ ಎಲ್ಲ ಮುರಿದೋಗಿದೆ ಅವ್ರಿಗೆ. ಸೊಂಟ ಎಲ್ಲ ಮುರಿದೋಗಿ ಅವ್ರನ್ನ ಫುಲ್ಲು ಎಮರ್ಜೆನ್ಸಿ ಆಯಿತು. ಅವ್ರನ್ನ ಆಂಬ್ಯುಲೆನ್ಸ್ ಆಗಿ ಕಳಿಸಿದೆ ಮೇಡಮ್. ಅವ್ರದ್ದೇ ಬೈಕು ಬಸ್ ಅಡಿಯಲ್ಲಿ ಸಿಗಾಕೊಂಡಿರೋದು. ಓಕೆ. ಮತ್ತು ಒಂದು ಕಾರಿಗೆ ಡಿಕ್ಕಿ ಹೊಡೆದಿದೆ ಅಲ್ವಾ ಬಸ್? ಇದು ಬರೋ ಟೈಮಲ್ಲಿ ಶಿವರಾಜ್ ಅವರೇ? ಹೌದು. ಆ ಕಾರ್ ಇರೋದಕ್ಕೆ ಮೇಡಮ್ ಇಲ್ಲಿ ನಮ್ಮ ಟೀ ಅಂಗಡಿ ಉಳ್ಕೊಂಡಿದ್ದು. ಇಲ್ಲಾಂದ್ರೆ ಟೀ ಅಂಗಡಿ ಒಳಗಡೆನೆ ನುಗ್ಬಿಡೋದು ಬಸ್ಸು. ಕಾರು ಕೂಲರ್ಗೆ ಹೊಡೆದೈತಲ್ಲ, ಹಂಗಾಗಿ ಆ ಬಸ್ ಆ ಕಡೆ ಹೋಯ್ತು. ಅಲ್ಲ ಶಿವರಾಜ್ ಅವರೇ, ಆತಂಕ ಆಗಿದೆ ಅನ್ಕೊಟ್ಟ. ಜನ ಏನಾದ್ರೂ ಓಡಾಡ್ತಾ ಇದ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬಿಟ್ಟಿದ್ರೆ ಅಂತ ಭಯ ಬಸ್ ಎತ್ತಾ ಇದಾರೆ ಮೇಡಮ್. ಓಕೆ ನಾವು ನೋಡ್ತಿದೀವಿ ನೀವು ಮಾತನಾಡ್ತಿರುವಾಗ್ಲೇನೆ ಲೈವ್ ಅಲ್ಲಿ ನಾವು ಕೂಡ ತೋರಿಸ್ತಾ ಇದೀವಿ ನೋಡಿ ಅಲ್ಲಿ ಏನೇನ್ ಆಗ್ತಾ ಇದೆ ಅಂತ ಹೇಳಿ. ಈಗ ಬಸ್ ಡ್ರೈವರ್ದು ಹೆಂಗಿದೆ ಕಂಡೀಷನ್? ಮಾತಾಡಿದ್ರೆ ಅವ್ರು ಏನಾದ್ರು ಹೆಂಗಾಯ್ತು ಏನಾಯ್ತು ಅಂತ ಹೇಳ್ಕೊಂಡ್ರ? ಡ್ರೈವರ್ದು ಕಾಲ್ ಮುರಿದೋಗಿದೆ. ಕಾಲ್ ಮುರಿದೋಗಿ ಫುಲ್ಲು ನೇತಾಡ್ತಿತ್ತು. ಅವ್ರನ್ನ ಸ್ಟ್ರೆಚರ್ ಮೇಲೆ ಮನಗಿಸಿ ಎತ್ಕೊಬಂದು ಅಡಿಯಿಂದ ಎತ್ಕೊಬಂದು ಆಂಬುಲೆನ್ಸ್ಗೆ ಆಗ್ತಾ ಮೇಡಮ್. ಜನ ಸೇರಿದ್ದಾರೆ ಸಿಕ್ಕಾಪಟ್ಟೆ. ಏನು ತೊಂದರೆ ಆಗ್ತಾ ಇಲ್ವಾ ಈ ರೆಸ್ಕ್ಯೂ ಆಪರೇಷನ್ಗೆಲ್ಲ? ಸೇರಿದ್ರು ಮೇಡಮ್. ನಾನು ಮತ್ತೆ ನಮ್ಮ ಫ್ಯಾಕ್ಟ್ರಿಯಲ್ಲಿ ಇನ್ನೊಬ್ಬ ಡ್ರೈವರ್ ಇದ್ರು. ಅವರು ಎಲ್ಲರನ್ನೂ ಆಚೆ ಕರ್ಕೊಂಡು ಮೊಬೈಲ್ಗಳು ಎಲ್ಲರೂ ಅವ್ರವ್ರಿಗೆ ಕೊಟ್ಟು ಎಲ್ಲ ಬ್ಯಾಗು ಗೀಗು ಎಲ್ಲಾನು ಕೊಟ್ಟಾದ್ಮೇಲೆ ಅಷ್ಟೇ ಮೇಡಮ್. ಅವರು ಎಲ್ಲ ಕ್ಲಿಯರ್ ಆಯ್ತು. ಕ್ರೌಡ್ ಪೊಲೀಸ್ ಬಂದು ಎಲ್ಲ ಕ್ಲಿಯರ್ ಮಾಡಿದ್ರು. ರೈಟ್ ಸರ್. ಥ್ಯಾಂಕ್ ಯು ಶಿವರಾಜ್ ಅವರೇ ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.